ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತೆಳ್ಳಗೆ ಮತ್ತು ಮೃದುವಾದ ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ 1 ಪಾವ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು 4 ರಿಂದ 5 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರು ಹಾಕಿ 3 ರಿಂದ 4 ಗಂಟೆ ಅಕ್ಕಿ ನೆನೆಯೋಕೆ ಬಿಡ್ತೀನಿ. 4 ಗಂಟೆಯ ನಂತರ ನೋಡ್ತೀನಿ ಅಕ್ಕಿ ಒಳ್ಳೆ ನೆನೆದಿದೆ. ಇದನ್ನು ಪುನಃ ಒಮ್ಮೆ ತೊಳೆದು ನಂತರ ನೀರೆಲ್ಲ ಬಸಿದು ಇಟ್ಟಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿಯನ್ನು ಹಾಕ್ತೀನಿ. ಹಾಗೆಯೇ ಅರ್ಧ ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕ್ತೀನಿ. ನಿಮಗೆ ಹಸಿ ತೆಂಗಿನ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ತೆಂಗಿನ ತುರಿ ಹಾಕಿದರೆ ನೀರು ದೋಸೆ ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಅಕ್ಕಿಯನ್ನು ಫೈನಾಗಿ ರುಬ್ಬಿ ತರ್ತೀನಿ. ನೋಡಿ, ಅಕ್ಕಿ ಫೈನಾಗಿ ರುಬ್ಬಿ ಆಯಿತು. ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟಿಗೆ ಸೇರಿಸ್ತೀನಿ. ನೀರು ದೋಸೆ ಅಂದ ಮೇಲೆ ಹಿಟ್ಟು ಕೂಡ ನೀರಾಗಿರಬೇಕಲ್ವಾ. ಇನ್ನೊಮ್ಮೆ ನೀರು ಸೇರಿಸ್ತಾ ಇದ್ದೀನಿ. ತೀರಾ ಹಿಟ್ಟು ನೀರು ಮಾಡೋಕ್ಕೆ ಹೋಗಬೇಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಈ ರೀತಿ ಇರಬೇಕು, ಅಂದರೆ ಈ ರೀತಿ ನೀರಾಗಿರಬೇಕು. ನೀರು ದೋಸೆ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇವಾಗ ನೀರುಳ್ಳಿ ಸಹಾಯದಿಂದ ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ನಂತರ 1 ಸ್ಪೂನ್ ಹಿಟ್ಟನ್ನು ಹಾಕಿ ಪ್ಯಾನಲ್ಲಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತೀನಿ. ಇದು 1 ನಿಮಿಷದಲ್ಲಿ ಫ್ರೈ ಆಗುತ್ತೆ. ನೋಡಿ, ದೋಸೆ ಫ್ರೈ ಆಗಿದೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ. ನೋಡಿ, ಇನ್ನೊಂದು ದೋಸೆಯನ್ನು ಫ್ರೈ ಮಾಡಿ ತೋರಿಸ್ತೀನಿ. ಹೆಚ್ಚಿನವರಿಗೆ ನೀರು ದೋಸೆ ಮಾಡೋಕ್ಕೆ ಗೊತ್ತಿರುತ್ತೆ. ಯಾರಿಗೆ ನೀರು ದೋಸೆ ಮಾಡೋಕ್ಕೆ ಗೊತ್ತಿರೋದಿಲ್ವಾ ಅವರಿಗೆ ಈ ರೆಸಿಪಿ ಹೆಲ್ಪ್ ಆಗುತ್ತೆ. ಇದನ್ನು ತೆಗೆದು ಅದೇ ಪ್ಲೇಟಲ್ಲಿ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ನೀರು ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ. ನೋಡಿದ್ರಲ್ಲ ಇವತ್ತಿನ ನೀರು ದೋಸೆ ರೆಸಿಪಿ. ನನ್ನ ಇವತ್ತಿನ ನೀರು ದೋಸೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.